ನಮಸ್ಕಾರ ಸ್ನೇಹಿತರೆ, ನಾವು ದಾವಣಗೆರೆ ಡಿಸ್ಟಿಕ್ಕು ಚನ್ನಗಿರಿ ತಾಲೂಕು ಬುಳ್ಸಾಗರದಲ್ಲಿದ್ದೀವಿ. ಈಗ ನಾವು ಇದು ಶಾಂತವೀರಪ್ಪ ಗೌಡ್ರು ಶಾಂತವೀರಪ್ಪ ಅನ್ನೋ ತೋಟದಲ್ಲಿ, ಶಾಂತಣ್ಣ ಅನ್ನೋ ತೋಟದಲ್ಲಿದ್ದೀವಿ. ಇವರಿಗೆ ಈಗ 4 ತಿಂಗಳ ಕೆಳಗಡೆ ಸಾವಯವ ಗೊಬ್ಬರ ಮತ್ತು ಬೇವಿನ ಪುಡಿ ಕೊಟ್ಟಿದ್ವಿ. ಅದು ಡಿಸೆಂಬರ್ ತಿಂಗಳಲ್ಲಿ. ಅದಾದಮೇಲೆ ಈಗ ಒಂದು 2 ತಿಂಗಳ ಕೆಳಗಡೆ ವಿವಾ ಮಾರ್ಟಿಂದ ಡೆವಲಪರು, ಕಿಸಾನ್ ಕಿಂಗು ಮತ್ತು ಗ್ರೋತನ್ನು ಬುಡಕ್ಕೆ ಕೊಟ್ಟಿದ್ವಿ. ಈಗ ನಮ್ಮ ಜೊತೆ ರೈತರಿದ್ದಾರೆ, ಇವರ ಬಾಯಿಂದನೇ ಯಾವ ಥರ ಇವ್ರ ತೋಟದಲ್ಲಿ ಇಂಪ್ರೂವ್ ಆಗಿದೆ, ಡೆವಲಪ್ ಆಗಿದೆ ಅನ್ನೋದನ್ನು ಅವ್ರ ಹತ್ರನೇ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹಲೋ. ಹಾಂ ಹೇಳಿ. ನಮಸ್ಕಾರ. ಇವರು ನಮಗೇನು ಈಗ 4 ತಿಂಗಳ ಕೆಳಗೆ ನಾನು ಬಂದು ಸುಣ್ಣದ ಪುಡಿ ಆಮೇಲೆ ಬೇವಿನ ಹಿಂಡಿ ಎಲ್ಲ ಕೊಟ್ಟಿದ್ರು. ಅದನ್ನೆಲ್ಲ ನಾವು ಅವ್ರು ಹೇಳಿದ ಪ್ರಕಾರ ಮಾಡಿದೀನಿ. ಆಮೇಲೆ 3 ನಮೂನೆ ಔಷಧಿ ಕೊಟ್ಟಿದ್ರು ಅವರು. ಅದಕ್ಕೆ ಹಾಕಿದ್ರಿ ವೈರಿ ಅನ್ನಕ್ಕೆ ಅದು ಮರಕ್ಕೊಂದು ಲೀಟರ್ ಅಂತ ಹಾಕಿದ್ದೆ ನಾನು. ಆಮೇಲೆ ಅದು ಇನ್ನೂ ಒಂದು ನಮೂನೆ ಯಾವ್ದೋ ಒಂದು ಕೊಟ್ಟಿದ್ರಿ ಅಂತಂದ್ರೆ ಅದು ವಿವಾ ಮಾರ್ಟಿಂದ ಕಿಸಾನ್ ಕಿಂಗು ಗ್ರೋಮ್ 3-4 ಸೇರಿಸಿ ಅದು 4 ಹಾಕಿ ಈಗ ಹೆಚ್ಚು ಕಡಿಮೆ ಒಂದು 3 ತಿಂಗಳು ಆಯ್ತು. 3-3.25 ತಿಂಗಳು ಆಗಿದೆ. ನಮ್ಮ ತೋಟ ಹಿಂಗಿರೋ ಮರಗಳು ಸುಳಿಯಲ್ಲವ, ಹಿಂಗಾಗಿದಾವ. ಈಗ ನನಗೆ ಭಾರಿ ಸಂತೋಷ ಆಗ್ತೈತಿ. ಇವರು ಔಷಧಿ ಕೆಲಸ ಚೆನ್ನಾಗಿ ಮಾಡಿತ್ತು ನನಗೆ. ಯಾವ ಮರ ಅಂತ ತೋರಿಸ್ರಿ. ಅಲ್ಲಿಗೆ ಹೋಗೋಣ. ಹಾಂ ಬನ್ನಿ ಮುಂದೆ. ತೋರಿಸ್ತೀನಿ. ಈಗ ಸುಮಾರು 2.5 ತಿಂಗಳ ಕೆಳಗಡೆ ವಿವಾ ಮಾರ್ಟಿಂದ ಈ ತೋಟಕ್ಕೆ ನಾವು ಡೆವಲಪರ್, ಕಿಸಾನ್ ಕಿಂಗು ಗ್ರೋತನ್ನು ಅಪ್ಲೈ ಮಾಡಿಸಿದ್ವಿ. ಇದಾದಮೇಲೆ ಭೂಮಿಯಲ್ಲಿ ನೋಡಿದರೆ ಎರೆಹುಳು ಉತ್ಪತ್ತಿ ಆಗ್ತಾ ಇದೆ, ಅದನ್ನು ಸಹ ತೋರಿಸ್ತೀವಿ ನಿಮಗೆ. ಈ ಮರ ಇವರಿಗೆ ತುಂಬ ಬೆಂಡಾಗಿತ್ತಂತೆ, ಫುಲ್ ಈ ರೀತಿ ಆಗಿತ್ತು ಕೊಚ್ಚೆ ಹಂಗೆ. ಅದು ಈಗ ನೆಟ್ಗಾಗಿತ್ತು. 3-4 ಮರ ಈ ರೀತಿ ಆಗಿದಾವೆ. ಈಗ ಹಾಕಿ ಆದ್ಮೇಲೆ ಏನು ಚೇಂಜಸ್ ಆಗಿದೆ? ನೆಟ್ಗಾಗಿದಾವಲ್ಲ, ಸುಳಿ ಚೆನ್ನಾಗಿತ್ತು. ಹಾಂ ಮರ ಹಿಂಗಾಗಿದಾವೆ ಈಗ. ಹಾಂ ಹಾಂ. ನನಗೆ ಬಹಳ ನಿಮಗೆ ಸಂತೋಷ ಆಗ್ತಿದೆಯಾ? ಹೇಗಿದೆ? ಸಂತೋಷ ಆಗ್ತೈತಿ. ಇನ್ನೊಮ್ಮೆ ಹೊಡಿಸ್ಬೇಕು ಅಂತ ನನ್ನ ಮನಸ್ಸು. ಔಷಧಿ ಈಗ ಭೂಮಿಯಲ್ಲಿ ನಿಮ್ಗೆ ಏನೇನು ಬದಲಾವಣೆ ಕಾಣಿಸ್ತಾ ಇದೆ? ಬದಲಾವಣೆ ಚೆನ್ನಾಗಿ ಮಿದು ಬರ್ತೈತೆ. ಅದೇ ಎರೆಹುಳು ಬಂದಾಗ ಯಾವ ರೀತಿ ಮೃದು ಇರ್ತದೆ ಭೂಮಿ, ಆ ರೀತಿ ಮೃದು ಆಗಿತ್ತು. ಚೆನ್ನಾಗಿ ತೋಟ ಚೆನ್ನಾಗಿತ್ತು ಇವತ್ತು. ಬನ್ನಿ ಅದನ್ನು ಸ್ವಲ್ಪ ನೋಡೋಣ. ಹಾಗೆ ಆತ ವಿಳಿ ಮಾಡ್ಕೊಂಡಿದ್ದ.